ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಷ್ಟು ದಿನ ಹುಡುಕಾಟಕ್ಕೆ ಬ್ರೇಕ್ ಬೀಳುವ ಸಮಯ ಬಂದಿದ್ದಾಯಿತು. ಶಾರದಮ್ಮ ಅವರ ಪತಿ ಶ್ರವಣ್ ಅವರನ್ನು ಸೇರುವ ಸಮಯ ಹತ್ತಿರ ಬಂದಿದೆ. ಈ ಕಡೆ ದೇವ್ಯಾನಿಯ ಆಟಕ್ಕೆ ಲಗಾಮು ಹಾಕುವುದಕ್ಕೆ ಶಾರದಾ ಅವರು ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಹಾಗಿದ್ರೆ ಇದರ ಜೊತೆಗೆ ಇತ್ತ ಕಡೆ ಭೂಮಿ ಮತ್ತು ಅಜಿತ್ಗೆ ಮತ್ತೊಮ್ಮೆ ಮರು ಮದುವೆ ಆಗ್ತದೆ. ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಜಿತ್ಗೆ ಭೂಮಿ ಮೇಲೆ ಶಾನೆ ಲವ್ ಆಗಿಬಿಟ್ಟಿದೆ, ಬಟ್ ಆ ವಿಷಯನ ಕೂಡ ಇನ್ನೂ ಕೂಡ ಹೇಳ್ಕೊಂಡಿಲ್ಲ. ಇಷ್ಟು ದಿನ ಇಲ್ಲಿ ಅಜಿತ್ ಭೂಮಿ ಹತ್ರ ಯಾವುದೇ ಕಾರಣಕ್ಕೂ ಕೂಡ ನೀನು ಮನೆಯವರಿಗೆ ಕ್ಲೋಸ್ ಆಗಬಾರ್ದು, ಕ್ಲೋಸ್ ಆಗಿಬಿಟ್ರೆ ಆಮೇಲೆ ನಮ್ಮ 1 ವರ್ಷದ ಕಾಂಟ್ರಾಕ್ಟ್ ಮುಗಿಯೋದ್ರ ಒಳಗಡೆ ಕ್ಲೋಸ್ ಆದರೆ ಅವರೆಲ್ಲರೂ ಕೂಡ ಈ ವಿಷಯ ಗೊತ್ತಾಗಿ ನಾವಿಬ್ರು ದೂರ ಆಗಬೇಕಾದ್ರೆ ತುಂಬ ವಿಚಾರ ಮಾಡ್ಕೋತಾರೆ. ಹಾಗಾಗಿ ನೀನು ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡು ಅಂತ ಹೇಳ್ತಿದ್ರು. ಆದರೆ ಈಗ ಅಜಿತ್ಗೆ ಭೂಮಿ ಮೇಲೆ ಶಾನ್ ಲವ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಭೂಮಿಯನ್ನು ತನ್ನ ಮನೆಯಿಂದನೇ ಕಳಿಸೋದಿಲ್ಲ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಆದರೆ ಇತ್ತೀಚೆಗೆ ಭೂಮಿ ಸತ್ಯವನ್ನು ಹೇಳ್ಬಿಡ್ತೀನಿ, ನನಗೆ ಸತ್ಯವನ್ನು ಮುಚ್ಚಿಟ್ಟು ಸುಳ್ಳಲ್ಲಿ ಈ ಜೀವನ ನಡೆಸೋದಕ್ಕೆ ಆಗ್ತಿಲ್ಲ, ಅವರ ನಂಬಿಕೆ ದ್ರೋಹ ಮಾಡ್ತಿದ್ದೀನಿ, ಇಲ್ಲ ಸತ್ಯ ಹೇಳ್ಬಿಡ್ತೀನಿ, ಸಮಯ ಕಾದು ಅಂತ ಹೇಳಿ ಅಜಿತ್ಗೆ ಪದೇ 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 ಹೇಳ್ತಿದ್ದಾಳೆ. ಈ ಕಡೆ ಸಂಗೀತ ಮತ್ತು ಅಚ್ಯುತ್ ತಂದೆ ಇಬ್ಬರಿಗೂ ಕೂಡ ಇಲ್ಲಿ ಮರು ಮಾಂಗಲ್ಯ ಧಾರಣೆ ಇದೆ. ಅದೇ ಕಾರಣಕ್ಕೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ. ಆ ಒಂದು ದೇವಸ್ಥಾನದಲ್ಲಿ ಶ್ರವಣ್ ಅವ್ರಿಗೆ ಒಂದು ಖುಷಿ ವಿಷಯ ಕಾದಿದೆ. ಯಾಕಂದರೆ ಎ ಜನರೇಟ್ ಮಾಡೋದಕ್ಕೆ ಶಾರದಾ ಮತ್ತು ಮನಸ್ವಿನಿ ಫೋಟೋವನ್ನು ಅಜಿತ್ ಮತ್ತು ಶ್ರವಣ್ ಅವರು ಕೊಟ್ಟಿದ್ರು. ಹಾಗಾಗಿ ಒಂದು ರಿಸಲ್ಟ್ ಬರ್ತದೆ ಅಂತ ಹೇಳಿ ಅಜಿತ್ ಕೂಡ ಶ್ರವಣ್ ಅವ್ರಿಗೆ ಹೇಳಿದಾಗ ಶ್ರವಣ್ ಅವರು ತುಂಬ ಖುಷಿಯಿಂದ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಇತ್ತ ಕಡೆ ಅಜಿತ್ಗೆ ಒಂದು ಪೊಲೀಸ್ ಸ್ಟೇಷನ್ಗೆ ಡ್ರೆಸ್ಸನ್ನು ಕಳಿಸಿದ್ಲು ದೇವಸ್ಥಾನಕ್ಕೆ ಬರಲಿ ಅಂತ ಹೇಳಿ. ಭೂಮಿ ಅದೇ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೆ. ಅಜಿತ್ ಸತ್ಯನ ಜೊತೆ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಜೊತೆಗೆ ಅವರಿಗೆ ತುಂಬಾ ಗಾಬರಿ ಇದೆ, ಬಿಕಾಸ್ ಭೂಮಿ ಏನಾದರೂ ಸತ್ಯಗತಿಯ ಹೇಳಿಬಿಟ್ಲಾ, ಯಾಕಂದರೆ ಹೇಳ್ತೀನಿ ಅಂತಿದ್ಲು. ಹಾಗಾಗಿ ಹೇಳಿಬಿಟ್ರೆ ಏನು ಮಾಡೋದು ಅನ್ನೋ ಗಾಬರಿಯಲ್ಲೇ ಬರ್ತಾರೆ. ಈ ಕಡೆ ಬರ್ತಿದ್ದಾಗೇ ಡ್ಯಾಶ್ ಆಗ್ತಿದ್ದಾಗೇ ಈ ಕಡೆ ಭೂಮಿಯನ್ನು ಇಟ್ಕೋತಾರೆ. ಅಜಿತ್ ಕಣ್ಣ ಸಲಿಗೆ ಆಗುತ್ತೆ. ಈ ಕಡೆ ಅದನ್ನು ನೋಡಿ ಅಪ್ಪುಗೆ ಸಹಿಸೋಕೆ ಸಾಧ್ಯ ಆಗೋದಿಲ್ಲ. ಅದೇ ಕಾರಣಕ್ಕೆ ಈ ಭೂಮಿ ಇಲ್ಲೇನು ಮಾಡ್ತಿದ್ಯಾ ನಿಂತ್ಕೊಂಡು, ಅಲ್ಲಿ ಅಮ್ಮಂಗೆ ಹೂ ಬೇಕಂತೆ, ಅದನ್ನು ನೀನೇ ಹೋಗಿ ತಂದ್ಕೊಡ್ಬೇಕಂತೆ, ಹೋಗು ಅಂತ ಹೇಳಿಬಿಟ್ಟು ಹೋಗ್ಬಿಡ್ತಾರೆ ಅಪ್ಪು. ನಂತರ ಇಲ್ಲಿ ಅಚ್ಯುತ್ ಎಲ್ಲಿಗೆ ಹೋಗ್ತಿದ್ಯಾ, 1 ನಿಮಿಷ ನಿಂತ್ಕೊ, ಏನಾದರೂ ಸತ್ಯಗತ್ಯ ಹೇಳ್ಬಿಟ್ಯಾ ಅಮ್ಮಂಗೆ ಅಂತ ಕೇಳಿದಕ್ಕೆ ಅಯ್ಯೋ ಇಲ್ಲ ಸಾಹೇಬ್ರೆ ಹೇಳಬೇಕು ಅಂತಾನೆ ಅಂದ್ಕೊಂಡೆ, ಆದರೆ ಏನು ಮಾಡಲಿ ಸಮಯನೇ ಕೂಡ ಬರಲಿಲ್ಲ, ಅದಕ್ಕೆ ಮರುಮಂಗಲ್ಯ ಧಾರಣೆ ಆದಮೇಲೆ ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಭೂಮಿ ಹೇಳಿದಾಗ ಏನು ಮಾಡೋಕ್ಕೆ ಹೊರಟಿದ್ಯಾ, ನಾನು ಅಷ್ಟು ಬಗೆಯಿಂದ ಹೇಳಿದ್ದೀನಿ ಬೇಡ ಹೇಳಬೇಡ ಅಂತ, ಆದರೂ ಕೂಡ ಯಾಕೆ ಈ ರೀತಿ ಹೇಳ್ತೀನಿ ಅಂತ ಹಠಕ್ಕೆ ಬಿದ್ದಿದ್ಯಾ ಅಂತ ಅಚ್ಯುತ್ ಭೂಮಿ ಮೇಲೆ ರೇಗ್ತಿದ್ದಾರೆ. ಇದು ಒಳ್ಳೆ ಸರಿ ಹೋಯ್ತಲ್ಲ ಸಾಹೇಬ್ರೆ, ನಾನು ಆಗಲೇ ಹೇಳಲಿಲ್ವಾ ಹೇಳಲೇಬೇಕು ಅಂತ, ನಾನು ಹೇಳ್ತೀನಿ ಅಂದಾಗ ಏನು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ನೀನು ಹೇಳ್ತೀನಿ ಅಂದರೆ ನಾನು ಹೇಳೋಕೆ ಬಿಡ್ತೀನಿ ಅಂತ ಹೇಗೆ ಅಂದ್ಕೊಂಡೆ. ನಿಜ ಹೇಳಬೇಕು ಅಂದರೆ ಇಬ್ಬರು ಕೂಡ ಒಪ್ಕೊಂಡೆ ಅಲ್ವಾ ಈ ಮದುವೆ ಆಗಿರೋದು. ಅಂದಮೇಲೆ ಕಾಂಟ್ರಾಕ್ಟ್ ಮ್ಯಾರೇಜ್ ಮುಗಿಯೋ ತನಕ ಯಾವುದೇ ಕಾರಣಕ್ಕೂ ನೀನಾಗಲಿ ನಾನಾಗಲಿ ಇಬ್ಬರು ಕೂಡ ಒಮ್ಮತ ಇಲ್ಲದೆ ಹೇಳಬಾರ್ದು ಅನ್ನೋ ರೂಲ್ಸ್ ನಿನಗೆ ಗೊತ್ತಿಲ್ವಾ, ದಯವಿಟ್ಟು ಅರ್ಥ ಮಾಡ್ಕೋ ಭೂಮಿ, ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಷಯವನ್ನು ಕೊನೆವರೆಗೂ ನಾನು ಯಾರಿಗೂ ಕೂಡ ಹೇಳುವುದಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಅಚ್ಯುತ್ ಸತ್ಯಣ್ಣನ ಜೊತೆ ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ಭೂಮಿಗೆ ಅನ್ನಿಸ್ತದೆ ಏನಪ್ಪ ಇದು, ಅಚ್ಯುತ್ ಸಾಹೇಬ್ರು ಯಾಕೆ ಯಾವತ್ತೂ ಕೂಡ ಹೇಳೋಕೆ ಬಿಡುವುದಿಲ್ಲ ಅಂತ ಹೇಳಿದರು, ಹಾಗಿದ್ರೆ ಏನು ಅರ್ಥದಲ್ಲಿ ಹೇಳಿರ್ಬೋದು, ಕಾಂಟ್ರಾಕ್ಟ್ ಮ್ಯಾರೇಜ್ ಮುಗಿಯೋ ತನಕ ಹೇಳೋದಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರು ಅನ್ಸುತ್ತೆ, ಹೌದಲ್ವಾ, ನಾನು ಯಾಕೆ ಈ ರೀತಿ ಹಠ ಮಾಡ್ತಿದ್ದೀನಿ, ಇಬ್ಬರು ಕೂಡ ಒಪ್ಪೆ ಮದುವೆ ಆಗಿದ್ದು ಅಂದಮೇಲೆ ಕಾಂಟ್ರಾಕ್ಟ್ ಮ್ಯಾರೇಜ್ ಟೈಮ್ ಮುಗಿಯೋ ತನಕ ಯಾವುದೇ ಕಾರಣಕ್ಕೂ ಸಮ್ಮತಿ ಇಲ್ಲದೆ ಹೇಳಬಾರ್ದು, ಖಂಡಿತ ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ಈ ಸತ್ಯವನ್ನು ಯಾರಿಗೂ ಕೂಡ ಹೇಳುವುದಿಲ್ಲ ಅಂತ ಭೂಮಿ ಕೂಡ ಡಿಸೈಡ್ ಮಾಡ್ಕೋತಾರೆ. ತದನಂತರ ಇಲ್ಲಿ ಸಂಗೀತ ಅವರು ಮತ್ತು ರಮಣ್ ಇಬ್ಬರನ್ನ ಕೂಡ ಹಸಿಮಣೆ ಮೇಲೆ ಕೂರಿಸ್ತಾರೆ. ಪುರೋಹಿತರು ಗುರುಗಳು ಕೂಡ ಅಲ್ಲೇ ಇದ್ದಾರೆ, ಎಲ್ಲರೂ ಕೂಡ ಸೇರಿದ್ದಾರೆ. ಶಾಸ್ತ್ರಗಳು ಶುರುವಾಗಿದೆ. ಇದರ ನಡುವೆ ಶ್ರವಣ್ಗೆ ಫೋಟೋ ಬರುತ್ತೆ. ಶ್ರವಣ್ ಫೋಟೋ ಬಂದಿದ್ದೆ, ಶಾರದಾ ಮತ್ತು ಮನಸ್ವಿನಿ ಹೇಗಿದ್ದಾರೆ ಅನ್ನೋ ಫೋಟೋ ಬಂತು ಅಂತ ಹೇಳ್ತಿದ್ದಾಗೆ ಮನೆಯವ್ರಿಗೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಗುರುಗಳೇ 1 ನಿಮಿಷ ನನ್ನ ತಮ್ಮನ ಮಗಳು ಹೇಗಿದ್ದಾಳೆ ಅಂತ ನೋಡ್ಬಿಡ್ತೀನಿ ಅಂದಾಗ ಶಾರದಾ ಫೋಟೋವನ್ನು ಫಸ್ಟ್ ತೋರಿಸ್ತಾರೆ. ಇಲ್ಲಿ ಶ್ರವಣ್ ಅವರು ಶಾರದಾ ಫೋಟೋವನ್ನು ನೋಡ್ತಿದ್ದಾಗೆ ಯಾರಿಗೂ ಏನೂ ಅಚ್ಚರಿ ಆಗೋದಿಲ್ಲ, ಹೀಗೆ ಇರ್ತಾಳೆ ನಮ್ಮ ಶಾರದಾ ಈಗ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ. ಬಟ್ ಮನಸ್ವಿನಿ ಫೋಟೋ ಇಲ್ಲ. ಅಚ್ಯುತ್ ನನಗೆ ಒಂದೇ ಫೋಟೋ ಬಂದಿದೆ, ನಿನಗೇನಾದರೂ ಮನಸ್ವಿನಿ ಫೋಟೋ ಬಂದಿದೆಯಾ ಅಂತ ಕೇಳ್ತಾರೆ ಶ್ರವಣ್. ಇಲ್ಲಿ ಅಚ್ಯುತ್ ಕೂಡ ಇಲ್ಲ ನನಗೂ ಕೂಡ ಬಂದಿಲ್ಲ ಅಂತ ಹೇಳ್ತಾರೆ. ಹೀಗಪ್ಪ ಇದು ಸಾಧ್ಯ ಅಂತ ಅನ್ಕೊಂಡ್ರೆ ಇದನ್ನೆಲ್ಲ ಮಾಡಿದ್ದು ದೇವ್ಯಾನೆ. ಯಾಕಂದ್ರೆ ಹಿಂದಿನ ದಿನ ಶ್ರವಣ್ ಅವರು ಯಾವಾಗ ಜನರೇಟ್ ಮಾಡೋದಕ್ಕೆ ಫೋಟೋವನ್ನು ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ರು, ಆಗ ದೇವ್ಯಾನಿ ಅದನ್ನ ಕೇಳಿಸ್ಕೊಂಡಿರ್ತಾರೆ. ಶ್ರವಣ್ ಅವರು ನನ್ನ ಮಗಳು ನನ್ನ ಹೆಂಡತಿ ಇಬ್ರು ಕೂಡ ಸಿಗ್ತಾರೆ, ಹೇಗದಾಳೆ ನನ್ನ ಮಗಳು 20 ವರ್ಷ ಆದ್ಮೇಲೆ ಅನ್ನೋದು ಎ ಜನರೇಟ್ ಫೋಟೋಯಿಂದ
ನನಗೆ ಗೊತ್ತಾಗುತ್ತೆ ಅಂತ ಮಾತಾಡ್ಕೊಂಡಿರ್ತಾರೆ ತಮಗ್ ತಾವೇ. ಅದನ್ನ ದೇವಿಯಾನಿ ಕೇಳಿಸ್ಕೊಂಡು ತಲೆ ಸುತ್ತ ಹಾಗೆ ನಾಟಕ ಮಾಡಿ ಶ್ರವಣ್ ಅಲ್ಲಿಂದ ಹೋಗುವಾಗ ಮಾಡಿ ಅದಾದ ನಂತರ ಎನ್ವೆಲಬಲ್ ಇರ್ತಕ್ಕಂಥ ಮನಸ್ವಿನಿ ಫೋಟೋವನ್ನ ತೆಗೆದು ಜಸ್ಟ್ ಶಾರದಾ ಫೋಟೋವನ್ನ ಮಾತ್ರ ಕಳಿಸಿರ್ತಾರೆ. ಹಾಗಾಗಿ ಇದು ಎಕ್ಸ್ಚೇಂಜ್ ಆಗಿರತ್ತೆ. ಈ ಕಡೆ ಜನರೇಟ್ ಮಾಡಿ ಕೊಟ್ಟಿದ್ದವ್ರಿಗೆ ಕಾಲ್ ಮಾಡ್ತಾರೆ ಅಜಿತ, ನಾವು ಮನಸ್ವಿನಿ ಅನ್ನೋರು ಫೋಟೋ ಕೂಡ ಕೊಟ್ಟಿದ್ವಿ, ಜಸ್ಟ್ 1 ಫೋಟೋ ಅಷ್ಟೇ ಬಂದಿದೆ ಅಂದಾಗ, ಇಲ್ಲ ಸರ್ 2 ಫೋಟೋ ಇರಲಿಲ್ಲ, ಒಂದೇ ಇದ್ದಿದ್ದು ಕಳಿಸಿದ್ದೀನಿ ಅಂತಾರೆ. ಈ ಕಡೆ ಇಲ್ಲ ಅಂತ ಅಜಿತ್ ಹೇಳಿದಾಗ ಬೇಕಾದ್ರೆ CCTV ಫುಟೇಜ್ನ ಬಂದು ಚೆಕ್ ಮಾಡಿ ಸರ್ ಅಂದಾಗ, ಈ ಕಡೆ ಅಜಿತ್ ಅವರು ಬೇರೆ CCTV ಫುಟೇಜ್ ಚೆಕ್ ಮಾಡಿ ಅಂತಿದ್ದಾರೆ, ಒಂದೇ ಅಂತ ಕಳಿಸಿದ್ದು ಮಾವ ಏನು ನೀವು ಕಳಿಸಿಲ್ವಾ ಅಂತ ಅಜಿತ್ ಕೇಳಿದಾಗ, ಇಲ್ಲ ನಾನು ಕಳಿಸ್ತೆ ಅಂತಾನೆ ಶ್ರವಣ್ ಹೇಳ್ತಾರೆ. ಸರಿ ಆಯಿತು, ಯಾಕೆ ಯೋಚನೆ ಮಾಡೋದು, ಮತ್ತೇನು ಕೂಡ ಹೋಗಿ ಕಳಿಸ್ಬಹುದಲ್ವಾ, ಬೇಕಾದಷ್ಟು ಫೋಟೋ ಇದೆ ಮನೆಯಲ್ಲಿ ಅಂತ ಸಂಗೀತ ಅವ್ರು ಕೂಡ ಹೇಳ್ತಾರೆ. ಈ ಕಡೆ ದೇವಿಯಾನಿಗೆ ಖುಷಿಯೋ ಖುಷಿ, ಕೊನೆಗೂ ಗೊತ್ತಾಗಿಲ್ಲ ಅಂತ. ಆತ ಕಡೆ ಕವಿತಮ್ಮ ಮತ್ತೆ ಲಕ್ಷ್ಮಕ್ಕ ಇಬ್ರು ಕೂಡ ಭೂಮಿಗೆ ಹೇಳಿ ದೇವಸ್ಥಾನಕ್ಕೆ ದೇವರ ಪ್ರಸಾದ ಕೊಡಬೇಕು ಅಂತ ಅದೇ ದೇವಸ್ಥಾನಕ್ಕೆ ಬರ್ತಿದ್ದಾರೆ. ಇತ್ತ ಕಡೆ ಭೂಮಿ ಫೋನ್ ಮಾಡೋಕೆ ಹೋದಾಗ ಯಾವುದೋ ಕಳ್ಳ ಬಂದು ಮಾಂಗಲ್ಯ ಸರವನ್ನ ಕಿತ್ಕೋತಾರೆ. ಈ ಕಡೆ ಅಜಿತ್ನ ಕರೀತಿದ್ದಾಗೆ ಅಜಿತ್ ಪೂಜೆಯಿಂದ ಎದ್ದು ಹೋಗಿದ್ದೆ, ಏನಾಯ್ತು ಭೂಮಿ ಅಂದಾಗ, ನನ್ನ ಮಾಂಗಲ್ಯ ಸರ ಕತ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಈ ಕಡೆ ಅಜಿತ್ ಕೂಡ ಹೋಗಿದೆ, ಅವ್ರ ಜೊತೆ ಸಖತ್ತಾಗಿ ಫೈಟ್ ಮಾಡ್ತಾರೆ. ಫೈಟ್ ಮಾಡೋ ಮುಖಾಂತರವಾಗಿ ಅವನ್ನ ಹೊಡೆದು ಬಡ್ದು ಮಾಡ್ತಿದ್ದಾಗೆ ಅಲ್ಲೇ ಒಂದ್ ಕಡೆ ಹೋಗ್ತಾ ಇರತ್ತೆ, ಹಾರ ಹಾಕ್ತಾರೆ. ಆ ಕಡೆ ಸೇಮ್ ಅದೇ ಸಮಯದಲ್ಲಿ ಗುರುಗಳ ಮುಂದೆ ಕೂಡ ಹಾರ ಎಕ್ಸ್ಚೇಂಜ್ ಮಾಡ್ತಿದ್ದಾರೆ ಸಂಗೀತ ಮತ್ತು ಅಜಿತ್ ತಂದೆ ಇಬ್ರು ಕೂಡ. ಇತ್ತ ಕಡೆ ಹಾರ ಎಕ್ಸ್ಚೇಂಜ್ ಆಗುತ್ತೆ, ಕುಂಕುಮ ಇಡ್ತಾರೆ, ಫೈಟ್ ಮಾಡ್ತಾನೆ ಅಜಿತ್. ತದ ನಂತರ ಇಲ್ಲಿ ಮಾಂಗಲ್ಯ ಧಾರಣೆ ಕೂಡ ಆಗತ್ತೆ. ಅವನಿಂದ ಆ ಒಂದು ತಾಳಿಯನ್ನು ಕಿತ್ಕೊಂಡಿದ್ದೆ ಭೂಮಿಗೆ ಮಾಂಗಲ್ಯ ಧಾರಣೆಯನ್ನ ಕೂಡ ಮಾಡ್ತಾರೆ. ಮತ್ತೊಮ್ಮೆ ಒಂದು ಪ್ರಶಸ್ತವಾದಂತಹ ಸಮಯದಲ್ಲಿ ಅಜಿತ್ ಮತ್ತೆ ಭೂಮಿ ಮದುವೆ ಆಗಿದೆ. 3 ಬಾರಿ ಇಬ್ಬರ ಮದುವೆ ಸಂಭವಿಸಿದೆ ಅಂತಾನೆ ಹೇಳ್ಬೋದು. ನಂತರ ಆ ರೌಡಿನ ಒದ್ದು ಒಳಗಡೆ ಹಾಕ್ತಾರೆ. ಇಲ್ಲಿಗೆ ಕವಿತಾ ಮತ್ತು ಲಕ್ಷ್ಮಿ ಇಬ್ಬರು ಕೂಡ, ಕವಿತಾ ಅಂದರೆ ಶಾರದಾ ಅವರು ಮತ್ತು ಲಕ್ಷ್ಮಿ ಜೊತೆ ದೇವಸ್ಥಾನಕ್ಕೆ ಬರ್ತಾರೆ. ಇನ್ನೇನು ಇಲ್ಲಿ ಗುರುಗಳು ಕೂಡ ನೀವು ಹುಡುಕ್ತಿರೋರು ನಿಮ್ಮನ್ನು ಹತ್ರ ಸೇರುವ ಸಮಯ ಹತ್ರ ಬಂದಿದೆ ಅಂತ ಹೇಳ್ತಿದ್ದಾರೆ. ಈ ಕಡೆ ದೇವಿಯಾನಿ ಮಾತ್ರ ಅಯ್ಯೋ ಗುರುಗಳಂತೆ ಕಣ್ಮುಂದನೇ ಅಲ್ಲೇ ಭೂಮಿ ಇದ್ದಾಳೆ ಮನಸ್ವಿನಿ ಆಗಿರೋಳು, ಅದೇ ಅಪ್ಪಂಗೆ ಗೊತ್ತಾಗ್ತಿಲ್ಲ, ಈ ಮನುಷ್ಯ ಏನು ಹೇಳೋದು ನಿಜ ಆಗ್ಬಿಡುತ್ತೋ ಅಂತ ದೇವಿಯಾನಿ ಅನ್ಕೋತಿದ್ದಾಗೆ ದೇವಿಯಾನಿ ಕಡೆಗೆ ಗುರುಗಳು ಒಂದು ಮುಖವನ್ನ ಮಾಡ್ತಾರೆ. ಒಂದು ಮುಖದಲ್ಲಿ ನಿಜಕ್ಕೂ ಕೂಡ ಒಂದು ನಗು ಇರುತ್ತೆ. ಆ ಒಂದು ನಗುನೇ ದೇವಿಯಾನಿಗೆ ಎಲ್ಲವನ್ನ ಕೂಡ ತಿಳಿಸ್ತಾ ಇರುತ್ತೆ. ಬಟ್ ದೇವಿಯಾನಿ ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಆ ಒಂದು ಸೂಕ್ಷ್ಮ ನಗುವಲ್ಲೇ ತೋರಿಸ್ತಿದ್ದಾರೆ ಗುರುಗಳು, ತನಗೆ ಎಲ್ಲವೂ ಗೊತ್ತು, ನೀನು ಮನಸ್ಸಲ್ಲಿ ಅನ್ಕೊಂಡಿದ್ದು ಗೊತ್ತು, ನಿನಗೆ ಚಟ್ಟ ಕಟ್ಟೋದು ಗ್ಯಾರಂಟಿ, ಮನಸ್ವಿನಿ ಶಾರದಾ ಇಬ್ರು ಕೂಡ ಈ ಮನೆಯನ್ನ ಮಗುತುಂಬೆ ಸೇರುವುದು ಗ್ಯಾರಂಟಿ ಅನ್ನೋದನ್ನ ಅವರ ಒಂದು ನಗುವೆ, ಸೂಕ್ಷ್ಮವಾದ ನಗುವೆ ತಿಳಿಸ್ತದೆ, ಗುರುಗಳ ನಗುವೆ. ತದ ನಂತರ ಅದೇ ಒಂದು ಮದುವೆ ನಡೀತಿರ್ತಕ್ಕಂಥ ಜಾಗಕ್ಕೆ ಲಕ್ಷ್ಮಕ್ಕನ ಜೊತೆ ಶಾರದಾ ಅವರ ಎಂಟ್ರಿ ಆಗಿದೆ. ಶಾರದಾನ ನೋಡ್ತಿದ್ದಾಗನೆ ದೇವಿಯಾನಿ ನಿಂತಲ್ಲೇ ನಡುಗಿ ಹೋಗ್ತಿದ್ದಾರೆ, ಕುಸಿದು ಹೋಗ್ತಿದ್ದಾರೆ. ಈ ಕಡೆ ಶಾರದಾ ಸತ್ತು ಹೋಗಿದ್ದಾಳೆ ಅಂತ ಅನ್ಕೊಂಡಿದ್ರು, ಆದ್ರೆ ಇವತ್ತು ಶಾರದಾ ಎಲ್ಲರ ಮುಂದೆ ಬದುಕಿ ಬಂದದ್ದು ಇಲ್ಲಿ ದೇವಿಯಾನಿಯ ನಿಜ ಸ್ವರೂಪವನ್ನ ಬಿಚ್ಚಿಡೋಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್